ಎಲ್ರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲೇ ಉಳಿದಿರುವಂತಹ ಬಾಳೆಹಣ್ಣನ್ನ ಯೂಸ್ ಮಾಡಿಕೊಂಡು ಹೇಗೆ ಮನೆಯಲ್ಲೇ ಐಸ್ ಕ್ರೀಮ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ತುಂಬ ಬಾಳೆಹಣ್ಣು ಉಳಿದಿತ್ತು. ಆ ಬಾಳೆಹಣ್ಣುಗಳನ್ನೆಲ್ಲ ತೊಗೊಂಡು ಫಸ್ಟ್ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಸ್ಲೈಸ್ ಆಗಿ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ಸೊ ಇವಾಗ ಈ ಬಾಳೆಹಣ್ಣನ್ನ ನಾವು ರೆಫ್ರಿಜರೇಟರ್ನಲ್ಲಿ ಇಟ್ಟು 2 ಅವರ್ಸ್ ಆದಮೇಲೆ ತೆಗೆಯೋಣ. ಸೊ ಇಡ್ತಾ ಇದ್ದೀನಿ. ಈಗ ತೆಗ್ದಾದ್ಮೇಲೆ ಬಾಳೆಹಣ್ಣು ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಈ ಬಾಳೆಹಣ್ಣುಗಳನ್ನ ಎಲ್ಲ ನೀಟಾಗಿ ಒಂದು ಮಿಕ್ಸಿ ಜಾರಿ ಒಳಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಚಾಕ್ಲೇಟ್ಸ್, ಒಂದು 5 ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಮನೆಯಲ್ಲೇ ಇದ್ದಂತಹ ಹಾಲನ್ನ ಕಾಯಿಸಿ ಆರಿಸಿರೋ ಅಂತಹ ಹಾಲನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನೀಗ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈಗ ಗ್ರೈಂಡ್ ಮಾಡ್ಕೊಂಡು ಆಗಿದೆ. ಈ ಮಿಶ್ರಣನ ಒಂದು ಪ್ಲಾಸ್ಟಿಕ್ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ನೈಟ್ ಮಡಿಕೊಬಿಡ್ತೀನಿ. ನೈಟ್ ಪೂರ್ತಿ ಹೀಗೆ ಇರಲಿ. ಮಾರ್ನಿಂಗ್ ಮಾಡಿದ್ರೆ ಏನಂದರೆ ಪದೇ ತೆಗಿತಾ ಇರ್ತೀವಿ, ಅಷ್ಟು ನೀಟಾಗಿ ಫ್ರೀಸ್ ಆಗಿರೋದಿಲ್ಲ. ಒಂದು ನೈಟ್ ಪೂರ್ತಿ ಈ ಥರ ಇಟ್ಬಿಟ್ರೆ ಪರ್ಫೆಕ್ಟಾಗಿ ಫ್ರೀಸ್ ಆಗಿರುತ್ತೆ. ನೀಟಾಗಿ ಟೈಟಾಗಿ ಮುಚ್ಚಳ ಮುಚ್ಚಿ ಫ್ರೀಝರಲ್ಲಿ ಇಡೋಣ. ಈಗ ನೀವೇ ನೋಡ್ತಾ ಇರ್ಬೋದು. ಇವಾಗ ಮಾರ್ನಿಂಗ್ ನಾನು ತೆಗ್ದಿರೋದು. ಮಾರ್ನಿಂಗ್ ತೆಗ್ದಾದ್ಮೇಲೆ ಪರ್ಫೆಕ್ಟ್ ಐಸ್ ಕ್ರೀಮ್ ಸ್ಟ್ರಕ್ಚರ್ ಬಂದಿದೆ. ಫುಲ್ಲು ಐಸ್ ಕ್ರೀಮ್ ಹೇಗಿರುತ್ತೆ ಅಷ್ಟೇ ಗಟ್ಟಿಯಾಗಿದೆ. ಟೇಸ್ಟ್ ನೋಡೋಣ ಈಗ ಹೇಗಿದೆ ಅಂತ. ಇದು ಮನೆಯಲ್ಲೇ ಮಾಡಿರೋದ್ರಿಂದ ಮಕ್ಕಳಿಗೆ ಇದು ತುಂಬ ಒಳ್ಳೆಯದು ಇರುತ್ತೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಕ್ಕಳು ಏನಾದರೂ ಕೇಳಿದಾಗ ಮಾಡಿಕೊಟ್ರೆ ಅವ್ರಿಗೆ ಹೆಲ್ತಿಗೆ ಕೂಡ ಒಳ್ಳೆಯದಿರುತ್ತೆ. ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡಿರೋದಿಲ್ಲ, ಹೈಜಿನಿಕ್ ಆಗಿರುತ್ತೆ. ಸೊ ಇದು ತಿನ್ನಲಿಕ್ಕೆ ಈಗ ಹೇಗಿದೆ ಅಂತ ನೋಡೋಣ. ಎಸ್, ಇದು ಪರ್ಫೆಕ್ಟ್ ಐಸ್ ಕ್ರೀಮ್ ಸ್ಟ್ರಕ್ಚರ್ ಹಾಗೆ ಇದೆ. ಬನ್ನಿ ಕೇಳೋಣ ನನ್ನ ಮಗಳು ಹೇಗಿದೆ ಅಂತ. ನನ್ನ ಮಗಳು ನೋಡಿದ ತಕ್ಷಣ ಓ ಯಮ್ಮಿ ಅಂತ ಅಂದ್ಲು. ಥ್ಯಾಂಕ್ ಯು.